ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 19ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಅಂಥವರಿಗೆ ಒಂದು ದೊಡ್ಡ ಬದಲಾವಣೆನ ಆಗಿರುವಂಥದ್ದು. ಗೃಹಲಕ್ಷ್ಮಿ 19ನೇ ಕಂತಿನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಯಾವ ರೀತಿ ಹಣನ ಬರುತ್ತೆ, ಈಗಾಗಲೇ ಈ ಹಿಂದೆ ಹಣನ ಈಗಾಗಲೇ ಏಪ್ರಿಲ್ 2ನೇ ವಾರದಲ್ಲಿ ಖಂಡಿತವಾಗಿ ಎಲ್ರಿಗೂ ಕೂಡ ಜಮಾ ಮಾಡಲಾಗ್ತದೆ ಅಂತ ಹೇಳಿ ಮಾಹಿತಿನ ತಿಳಿಸಿದ್ರು. ಇವಾಗ ಬದಲಾವಣೆನ ಮಾಡಿರುವಂಥದ್ದು. ಆ ಒಂದು ಬದಲಾವಣೆ ಏನು ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹೊಸ ಮಾಹಿತಿಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು, ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಗಳು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 19ನೇ ಕಂತಿನ ಹಣದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಯಾವ ರೀತಿ ಹಣ ಜಮಾ ಆಗುತ್ತೆ ಅಂತ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ 18ನೇ ಕಂತಿನ ಹಣನ ಟೋಟಲ್ ಆಗಿ 95% ಜನರಿಗೆ ಗೃಹಲಕ್ಷ್ಮಿ 18ನೇ ಕಂತಿನ ಹಣನ ಜಮಾ ಆಗಿದೆ. ಇನ್ನೇನು ಕೆಲವೊಂದು ಜನರಿಗೆ ಅಂತಂದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನೂ ಕೂಡ ವರ್ಗಾವಣೆ ಆಗಿರುವಂಥದ್ದು. ಒಂದು ಬಾರಿಗೆ ಅಂದರೆ ಒಂದು ಕಂತಿಗೆ ಈ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಬೇಕಂತಂದರೆ 2500 ಕೋಟಿಗಿಂತ ಹೆಚ್ಚಿಗೆ ಹಣನ ರಿಲೀಸ್ ಮಾಡಬೇಕಾಗುತ್ತೆ. ಎಲ್ಲರ ಖಾತೆಗೂ ಒಂದು ಕಂತಿನ ಹಣನ ಸಂದಾಯ ಅಂದರೆ ಹೊಂದಿಸಬೇಕಂತಂದರೆ 2500 ಕೋಟಿಗಿಂತ ಹೆಚ್ಚು ಹಣನ ಬಿಡುಗಡೆ ಮಾಡಬೇಕಾಗುತ್ತೆ. ಈಗಾಗಲೇ ಆ ಪ್ರೊಸೆಸ್ನೂ ಕೂಡ ಕಂಪ್ಲೀಟಾಗಿ ಮಾಡಿದ್ದಾರೆ. ಇವಾಗ ಗೃಹಲಕ್ಷ್ಮಿ ಹಣದಲ್ಲಿ ಬದಲಾವಣೆನ ಮಾಡಿರುವಂಥದ್ದು. ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ, ಈ ಹಿಂದೆ ಹಣನ ಬಿಡುಗಡೆ ಆದ ನಂತರ ಒಂದು ವಾರದ ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಹಣನ ಜಮಾ ಆಗುತ್ತಾ ಇತ್ತು. ಇವಾಗ ಹಂತವಾಗಿ 3 ಹಂತಗಳಲ್ಲಿ ಈ ಹಣನ ಜಮಾ ಮಾಡೋಕ್ಕೆ ಡಿವೈಡ್ ಮಾಡಿರುವಂಥದ್ದು. ಯಾವ ರೀತಿ ಅಂತಂದರೆ, ಇವಾಗ 1,22,00,000 ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿಯರು ಅಂತಂದರೆ 3 ಭಾಗದಲ್ಲಿ ಅಂತಂದರೆ ಹತ್ತಿರ 40 ಲಕ್ಷ ಅಂದರೆ ಹಣನ ಬಿಡುಗಡೆ ಮಾಡಿದ್ರು ಅಂತಂದರೆ ಮೊದಲನೇ ಹಂತದಲ್ಲಿ 40 ಲಕ್ಷ ಗೃಹಲಕ್ಷ್ಮಿಯರಿಗೆ ಫಲಾನುಭವಿಗಳಿಗೆ ಹಣನ ಜಮಾ ಮಾಡ್ತಾರೆ. ಅದಾದ ನಂತರ ಇನ್ನೂ 40 ಲಕ್ಷ ಜನರಿಗೆ ಎರಡನೇ ಹಂತದಲ್ಲಿ ಹಣನ ಜಮಾ ಮಾಡ್ತಾರೆ. ಅದಾದ ನಂತರ ಇನ್ನೂ ಯಾರಿಗೆ ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಇನ್ನೂ 40 ಲಕ್ಷ ಜನರಿಗೆ ಅವರಿಗೆ ಏನಪ್ಪ ಅಂತಂದರೆ ಮೂರನೇ ಹಂತದಲ್ಲಿ ಹಣನ ಜಮಾ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹಂತವಾಗಿ 3 ಹಂತದಲ್ಲಿ ಗೃಹಲಕ್ಷ್ಮಿಯರಿಗೆ ಹಣನ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಪ್ರಕ್ರಿಯೆ ಮುಖಾಂತರವಾಗಿ ಈ ರೀತಿಯಾಗಿ ಹಣನ ಜಮಾ ಮಾಡ್ತಾ ಇದ್ದಾರೆ. ಒಂದು ಕಂತಿನ ಹಣನ ಜಮಾ ಆಗಬೇಕು ಅಂತಂದರೆ ಸುಮಾರು 1 ವಾರ ಟೈಮ್ನ ತೆಗೆದುಕೊಳ್ಳುವಂಥದ್ದು. ಅಂದರೆ 3 ಹಂತದಲ್ಲಿ ಈ ಹಣನ ಎಲ್ಲರ ಖಾತೆಗೂ ಜಮಾ ಮಾಡ್ತಾ ಇದ್ದಾರೆ ಅಂತ ಇವಾಗ ಅಪ್ಡೇಟ್ನ ಸರ್ಕಾರದವರು ತಂದಿರುವಂಥದ್ದು. ಹೀಗಾಗಿ ಮೊದಲನೇ ವಾರದಲ್ಲಿ ಮೊದಲನೇ ಹಂತದ ಹಣನ ಜಮಾ ಆಗುತ್ತೆ. ಎರಡನೇ ವಾರದಲ್ಲಿ ಎರಡನೇ ಹಂತದ ಜಮಾ ಆಗುತ್ತೆ. ಮೂರನೇ ಹಂತದ ಹಣನ ಅಂತಂದರೆ ಮೂರನೇ ವಾರದಲ್ಲಿ ಜಮಾ ಆಗುವಂಥದ್ದು. ಒಂದು ಹಂತದಲ್ಲಿ ಹಣನ ಜಮಾ ಆಗಬೇಕಂತಂದರೆ 1 ವಾರ ಸಮಯನ ತೆಗೆದುಕೊಳ್ಳುವಂಥದ್ದು. ಹತ್ತಿರ ಒಂದು ಕಂತಿನ ಹಣನ ಜಮಾ ಆಗಬೇಕು ಅಂತಂದರೆ ಎಲ್ರಿಗೂ ಕೂಡ ಕಂಪ್ಲೀಟಾಗಿ ಎಲ್ಲ ಫಲಾನುಭವಿಗಳಿಗೂ ಜಮಾ ಆಗಬೇಕು ಅಂತಂದರೆ ಸುಮಾರು 1 ತಿಂಗಳು ಟೈಮ್ನ ತೆಗೆದುಕೊಳ್ಳುವಂಥದ್ದು. ಇದರಿಂದಾಗಿ ಒಂದು ಕಂತಿನ ಹಣನ ಜಮಾ ಆಗಬೇಕು ಅಂತಂದರೆ 1 ತಿಂಗಳು ಹಣನ ಬರೋಕ್ಕೆ ಕಾಯಬೇಕಾಗುತ್ತೆ. ಇಷ್ಟು ಬದಲಾವಣೆ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಈ ಅಪ್ಡೇಟ್ನೇ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಬದಲಾವಣೆ ಆಗಿರುವುದು ನಿಮಗೆ ಯಾವ ರೀತಿ ಅನಿಸಿದೆ, ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.